ಮುನ್ನೂರು ನಿನ್ನೆ ವಿಡಿಯೋದಲ್ಲಿ ನೋಡಿದೆ. ಪ್ರಾಣ ಕೊಡುಗೆ ಇದೆಲ್ಲ ನಾಡು ನುಡಿಗೆ. ಸರ್ ಈಗ ನಾವು ಬಾಡಿಗೆ ಎತ್ತಲ್ಲ ಸರ್, ಇರೋದು ಒಂದೇ ಜೊತೆ ನಾವು ಕಟ್ಕೊಂಡಿರೋದು. ಈಗ ಬೇಜನ್ ಜನರೆಲ್ಲ ಶೋಕಿ ಮಾಡ್ತಾವ್ರೆ ಬಾಡಿಗೆ ಎಲ್ಲ. ನಮ್ಮ ಜನತೆಗೆ ಏನು ಹೇಳೋದು ಅಂದ್ರೆ, ಒಂದು ಹಳ್ಳಿಕಾರ ಒಂದು ದನಗಳು ಸಾಕಿ ನೀಟಾಗಿ ಮಡಿಕಳಿ ಒಂದು ಬೆಳೆಸಿ. ಯಾರ್ಯಾರು ಹೇಳ್ತಾರೆ ಇನ್ನೊಂದು ಅಮೃತ ಮಲ ಅಂತ, ಹಳ್ಳಿಕಾರದಷ್ಟು ರುಚಿಯಾದ ದನ ಯಾವೂ ಇಲ್ಲ, ಶುದ್ಧವಾಗಿ ಕಾಣಿಸೋ ಯಾವೂ ಇಲ್ಲ ದನಗಳು. ಅಷ್ಟೇ ಸರ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಇವರ ಹತ್ರಗೆಲ್ಲವ ಒಂದು ಹಳ್ಳಿಕಾರ ಸಾಕಿ ಅಂತ ಹೇಳ್ತೀವಿ, ಸಾಕಿ ಅಭಿವೃದ್ಧಿ ಮಾಡಿ ನೀವು ನಾವು ಒಂದು ಎಲ್ಲ ಅಭಿವೃದ್ಧಿ ಆಯ್ತದೆ, ಎಲ್ಲರೂ ಚೆನ್ನಾಗಿರ್ತೇವೆ. ಆಯ್ತು ತಗೊಳ್ಳೋಣ ಸರ್, ಎಲ್ಲರೂ ಹೇಳ್ತಾರೆ 15 ಲಕ್ಷ 20 ಲಕ್ಷ ಅಂತ ಸರ್. ಯಾವ್ದು ಸರ್ ಇವತ್ತು ನಮ್ಮ ಭೂಕ್ತಲ್ಲೆಲ್ಲ ನಡೆದೈತೆ ಅಂದ್ರೆ 5 ರಿಂದ 6 ಲಕ್ಷ ಸರ್, ಎಷ್ಟು ನಮ್ಮ ಕಣ್ಣಂಗೆ ನಡೆದಿರೋದು. ಹೋದ ವರ್ಷ ಎಲ್ಲ 15 ಲಕ್ಷಕ್ಕೆ ಮಾಡಿದೆ. ಹೋದ ವರ್ಷ ನಾನು ಕಂಡೇ ಇಲ್ಲ ಸರ್, 2 ಲಕ್ಷದ ಮೇಲೆ ಎತ್ತು ಮಾರ್ಯಾರೇ ಇಲ್ಲ. ಇಲ್ಲದ್ ಮಾತಾಡಬಾರ್ದು. ಬಸವಣ್ಣ ಇವತ್ತು 5 ಲಕ್ಷ ಗಂಟ 5 ರಿಂದ 6 ಲಕ್ಷ ಗಂಟ ತಗೊಂಡಾರೆ. ಏನೋ ಕ್ರೇಜು. ಯಾರು ಈ ತರ ನಮ್ಮ ರವಣ ತರ ಸಾಕಿ ಗೇಯರ್ ಯಾರು ಇಲ್ಲ. ಸುಮ್ಮನೆ ರವಣ ಸಾಕ್ತಾನೆ, ಅವ್ರಾಗ ಶೋಕಿ ಮಾಡ್ತಾರೆ ಅಷ್ಟೇ. ಆ ಥರ ಜನರೇಷನ್ ಬಂದ್ಬಿಟ್ಟದೆ. ಆ ಥರ ನಮ್ಮ ಜನತೆಗೆ ಹೇಳೋದು ಏನಂದ್ರೆ, ನೀವು ಸಾಕಿ ನೀವು ಬೆಳೆಸಿ, ಚಿಕ್ಕವಾಗ್ಲಿ ಬೆಳೆಸಿ, ದೊಡ್ಡವನ್ನೇ ತಗೋಬೇಕು ಅಂತ ಏನಿಲ್ವಲ್ಲ. 5 ಲಕ್ಷ 6 ಲಕ್ಷ ಅಂತ ನಮ್ಮ ಬೆಳೆಯರಿಗೆಲ್ಲ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ದನ ತಗೊಳ್ಳೋದಂಗೆ ಮಾಡ್ಬಿಟ್ಟಾರೆ ಸರ್. ಅಂದ್ರೆ ಕೇಳಕೋಯ್ತಿದಂಗೆ 15 ಲಕ್ಷ ಅಂತ ಅಡಿಕೆ ದೊಡ್ಡೆತ್ತು ಅಪ್ಪ ಅಷ್ಟೊಂದು ದುಡ್ಡು, ಅದೆಲ್ಲ ಭಯ ಬೀಳಿಸ್ಬಿಟ್ಟಾರೆ ಸರ್ ನಮ್ಮ ಜನತೆ. ಅಲ್ಲೇ ಭಯ ಬಿಟ್ಬಿಟ್ಟು ಸಾಕಕ್ಕೆ ಎದುರುಗಂತವ್ರೆ. ಏನಾಗಲ್ಲ ಸರ್, ಅದೆಲ್ಲ ಇಲ್ಲ. ಇವತ್ತೆಲ್ಲ ನಮ್ಮ ಬೂಕದೊಳಗಾಗಲಿ ಇಲ್ಲಿ ಯಾವ ಜಾತ್ರೆ ಘಾಟಿಲೇ ಆಗಲಿ ಎಲ್ಲೇ ಆಗಲಿ 5 ಲಕ್ಷ ರೂಪಾಯಿ ಮೇಲೆ 5-6 ಲಕ್ಷ ಇಯ್ಯಟ್ಟು ಸರ್. ಅದ್ರ ಮೇಲೆ ದನ ಮಾರಕ್ಕಾಗಿಲ್ಲ, ತಗೊಳ್ಳೋ ಆಗೋದು ಇಲ್ಲ ಸರ್. ಬೆಲೆ ಅಲ್ವಾ ಸರ್ ದುಡ್ಡು. ಬಸವಣ್ಣಂಗೆ ದುಡ್ಡು ಕಟ್ತಾರೆ ಅಷ್ಟೇ, ಬೆಲೆ ಕಟ್ತಾರೆ. ಏನೋ ಒಂದು ಕ್ರೇಜ್ಗೆ ದೊಡ್ಡವರು ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತ, ಅದೆಲ್ಲ ಸುಳ್ಳು. ಇವತ್ತು ರೈತರಿಗೆ ದನ ಕಟ್ಟಿಸ್ಬೇಕು ಅಂದ್ರೆ ನಾವು ಹೇಳ್ಬೇಕು ಅಂದ್ರೆ ಅವ್ರದ್ದು ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ಬೇಕು. ಸುಮ್ಮನೆ ಅವರು ಒಬ್ರು ಇವರು ಅಕ್ಕಪಕ್ಕದವರು ನನ್ನ 15 ಲಕ್ಷ ಅಂದ್ರೆ ನಮ್ಮ 20 ಲಕ್ಷ ಅಂತ ಹೇಳ್ಕೋಬಹುದು. ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಸಣ್ಣ ಯುವಕರು ಇರ್ತಾರೆ, ಈ ದುಡ್ಡು ಯಾಕೆ ನಡೆಯೋ ಒಂದು ಕಾರ್ ತಗೊಂಡು ಬೆಂಗಳೂರಲ್ಲಿ ಹೊಡಿಯೋಣ, ಇಲ್ಯಾವನ ತಪ್ಪೆ ಬೆಳೆಯೋನು ಕಾಲು ಹೊಡಿಸ್ಕೊಂಡು ಅಂತಾರೆ. ಆ ತರ ಆಗೋಗಿರ್ತದೆ. ಟ್ಯಾಕ್ಟರ್ ತಗೊಂಡು ಉಳ್ಕೊಂಡು ನಡೆಯೋ ಸಾಕು. ಈಗ ಇವತ್ತು ಜನರೇಷನ್ ಅದೇ ತರ ಬಂದಿರೋದು. ಈಗ 2 ಜೊತೆ ಎತ್ಕಟ್ಟರು, 1 ಜೊತೆ ಎತ್ತಿ ಬಂದಿಲ್ಲ. ಈಗ ಜಾತ್ರೆ ಟೈಮು ಹೋದ್ರೈದು ನಡೆಯೋ, ಈ ತರ ಆಗಿದೆ ಅಷ್ಟೇ. ದನ ತಮ್ಮನ್ ಕೊಟ್ಬಿಟ್ಟು ಶೋಕಿ ಮಾಡ್ಬಿಟ್ಟು ನೋಡೋಣ ಬುಡ ಕೊಟ್ಬಿಟ್ರ ತೆಗೆ ಸರ್. ಎಷ್ಟೋ ಜನ ಬಾಡಿಗೆಗೆ ಈಗ ತುಮಕ ಬಂದ್ಬಿಟ್ಟು ಇಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಅನ್ನೋರು ಬೇಜನ್ ಜನ ಅವ್ರ ಇಲ್ಲಿ. ನಾನು ಅಚ್ಚತೆ ತಂದಿರೋನು ಬೇಜನ್ ಜನ ಅವ್ರ ಇಲ್ಲಿ. ಯಾಕೆ ಅಂತ ಕೇಳಿ, ಅವ್ರು ಬಂಡವಾಳ ಹಾಕಿಲ್ಲ ಸರ್. ಅವ್ರ ತೂಕ ಅದು ಬಿಡಿ ತೂಕಕ್ಕೆ ಹೊಡೆದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಎತ್ತು ತೂಕ ಕಡಿಮೆ ಆದ್ರೆ ಈ ತರ ಅಂತಂದು ಹೇಳೋರು ಅವ್ರೆ. ಆ ಥರ 5,000 10,000 ಕೊಟ್ಬಿಟ್ಟು ತಂದಿರೋರು ಅವರೇ. ಆ ಥರ ಸರ್, ಅಷ್ಟೇ ಸರ್. ಬಾಡಿಗೆ ತಂದು ಮಾಡಿರೋರು ಅವರೇ. ಈಗ ನಮ್ಮ ರೈತರಿಗೆ ಏನು ಹೇಳೋದು, ಒಬ್ರು ಒಂದೇ ಜೊತೆ ಎತ್ತು ಕಟ್ಕೊಳ್ಳಿ ಸಾಕು. 10 ಜೊತೆ ಬದಲು ಒಂದೇ ಜೊತೆ ಎತ್ತು ಮಾಡಿದ್ರೆ ಸಾಕು. ಅಷ್ಟೇ ಸರ್. ಇಷ್ಟಿಗೆ ತೊಳ್ಕೊಂಡ್ ಮಾಡಿದ್ರೆ ಏನಾಗಿರ್ತದೆ ಸರ್, ಅದೇ ಚೆನ್ನಾಗಿರಲ್ವಾ? ಹಂಗೆ ಒಂದೇ ಜೊತೆ ಸಾಕು. ನಮ್ಮ ಇರೋ ಒಂದ್ ಜೊತೆ ಮುತ್ತಂಗ ಒಂದ್ ಜೊತೆ ಮಾಡೋದು ಸಾಕು. ಅನ್ನ ಕೊಡೋರು ಅವ್ರೆ ಎಲ್ಲ ಮಾಡ್ತವೆ. ಏನ್ ಸರ್, ನಾವು ಪ್ರೀತಿ ನಮ್ಮ ತಾಕತ್ತಿತ್ತ ಒಬ್ಳು ಮದುವೆ ಆಗ್ಬೇಕು, ಇಲ್ಲ ಇಬ್ರು ಮದುವೆ ಆಗ್ಬೇಕು. ಎಲ್ಲಾರು ಬಾಡಿಗೆ ತಂದ್ಬಿಟ್ಟು ಮಾಡೋದು ಬೇಕಾಗಿಲ್ಲ, ಅದು ಕಷ್ಟ. ಬಾಡಿಗೆ ಈಗ ಏನ್ ಸರ್, ಒಂದ್ ಜೊತೆ ಪ್ರೀತಿಗೆ ತಂದಿವಿ, ವ್ಯಾಪಾರನೇ ಹೇಳಲ್ಲ ಇವಕ್ಕೆ. ಇನ್ನೂ 4 ವರ್ಷ ನಮ್ಮಲ್ಲೇ ಇರ್ಲಿ, ಯಾವತ್ತು ಹೋಯ್ತಾರ ಅವತ್ತು ಹೋಗ್ಬೋದು ಅಷ್ಟೇ. ಇಂಥ ಒಂದ್ ಜೊತೆ ಮಡಿಕೊಂಡ್ರೆ ಸಾಕು ಸರ್. ಯಾರ್ದೋ ಮನೆ ಎತ್ತಿಗೆ ಹುಲ್ಲಾಕೋದು ನಮ್ ಜವಾಬ್ದಾರ ಅಲ್ಲ. ಯಾರೋ ಹೆಸರು ಇಲ್ಲಿ ನಮ್ಮ ಹೆಸರು ಯಾಕೆ ತಂಗಬೇಕು? ಒಂದಲ್ಲ ಒಂದಿವ್ಸ ಪಬ್ಲಿಕ್ ಬಂದೇ ಬರ್ತದೆ ಅದು. ಹೆಸರಿಗೆ ಒಂದು ಒಳ್ಳೆ ಜೊತೆ ಎತ್ತಿರ್ಬೇಕು ಅಷ್ಟೇ. ಮನೇಲಿ ಒಂದ್ ಜೊತೆ ಎತ್ತಿರ್ಬೇಕು ಸರ್. ಕೇಳ್ಬೇಕು ಹೆಂಗ್ ಸಾಕ್ತಾವ್ರ, ಇವ್ ಯಾಕೆ ಕೊಡಲ್ಲ ಅಂತ ಕೇಳ್ತಾರೆ. ಜಾಸ್ತಿ ಆಗ್ಬಿಟ್ಟವ್ರು ಬಾಡಿಗೆ ಶೋಕಿ ಮಾಡೋರು ಜಾಸ್ತಿ. ಇವಾಗ ಏನ್ ಗೊತ್ತಾ ಸರ್, ನಮ್ ರವಣ ತಂದೆ ಸಾಕ್ಯಾರೆ, ದನ ಸಾಕಿರೋದು ಅವರು. ಈಗ ನಾವು ಬಂದ್ಬಿಟ್ಟು ನಾನು ಸಾಕಿದೀನಿ ಅಂತ ಹೇಳ್ಕೊಂಡ್ರೆ ಬೆಲೆ ಇರ್ತದ? ಆತರ ಅಲ್ಲ ಅವ್ರೆ ಅನ್ನ ಕೊಟ್ಟಿರೋ ಪುಣ್ಯಾತ್ಮ ಸರ್. ಬೆಳಗ್ಗೆ ನಾವು ಕೂಲಿ ಮಾಡ್ತಾವ ತಿಂತ ಸರ್. ಎಲ್ಲ ಹೇಳ್ತಾರೆ, ನಾನು ತುಪ್ಪ ಹಾಕ್ತೀನಿ, ಬೆಣ್ಣೆ ಹಾಕ್ತೀನಿ, ರವೆ ಹಾಕ್ತೀನಿ, ಬೆಳಗ್ಗೆ ಬಿಸಿನೀರು ಕೊಡಿಸ್ತೀನಿ, ಅದು ಕುಡಿಸ್ತೀನಿ, ಹಾಲು ಕೊಡಿಸ್ತೀನಿ. ಅದೆಲ್ಲ ಸುಳ್ಳು ಸರ್. ನಾಟಿ ಹಸಿನ ಹಾಲನ್ನೇ ಹಾಕ್ತಾ ಇದೀನಿ ಅಂತ ಹೇಳ್ಯಾರ ನನ್ ಕಣ್ ಮುಂದೆ. ಏನು ಇಲ್ಲ ಸರ್. ಅವು ದುಡಿತವೆ, ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವು ದುಡಿತವೆ. ಅದ್ರ ದುಡ್ಡಲ್ಲಿ ನಾವು ದುಡ್ಡು ತಿನ್ಕೊಂತೀವಿ, ಅವು ತಿಂತವೆ ಅಷ್ಟೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. MCB ಕುಡಿತಾರೆ, IB ಕುಡಿತಾರೆ ಸರ್. ಆ ತರ ಎಲ್ಲ ಯಾರ್ ಕಟ್ಕೊಂಡೇನು ಸರ್, ನಮ್ ಹಿರಿಕರು ಹೇಳ್ತಿರು, ಯಾರ್ ಕಟ್ಕೊಂಡೇನು ಎತ್ ಕಟ್ಕೊಂಡು ಎಲ್ಲ
ಯಾರ್ ಕಟ್ಕೊಂಡೇನು ಎತ್ ಕಟ್ಕೊಂಡು ಹೊಲ ಉಳು ಎಲ್ಲಾರು ಕಟ್ಕೊಂಡು ಹೋದ್ರೆ ಬಾರ್ಗೆ ದುಡ್ಡು ಖರ್ಚಾಯ್ತದೆ. ಎತ್ ಕಟ್ಕೊಂಡು ಹೊಲ ಉಟ್ರೆ ಬೆಳೆ ಬರ್ತದೆ ಅಷ್ಟೇ ಸರ್ ಹೇಳೋದು. ಹಳ್ಳಿಕಾರು ನಮ್ಮ ಯುವ ರೈತರಿಗೆಲ್ಲ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲರಿಗೂ ಹೇಳೋದೊಂದು ಮಾತು ಅಂದ್ರೆ ಒಂದೇ ಜೊತೆ ಆಗ್ಲಿ ನೀಟಾಗಿ ಸಾಕಿ, ಸ್ವಂತ ದುಡ್ಡಲ್ಲಿ ಸಾಕಿ, ಅಷ್ಟೇ ಪ್ರೀತಿಯಿಂದ ಸಾಕಿ, ಕೆಲಸ ಮಾಡಿ ನಿಮ್ ಪಡಿ ನೀವು ಆರಾಮಾಗಿರಿ, ಏನಾಗಲ್ಲ. ಎತ್ತುಗಳಿಗೆ ಏನ್ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ 5 ಲಕ್ಷ 10 ಲಕ್ಷ 15 ಲಕ್ಷ ಸುಮ್ಮನೆ ಎಷ್ಟಾಗಿದ್ ಬಣ್ಣ ತಗೊಳ್ಳೋರು ಇವರು ರೈತರು ತಗೊಳ್ಳಲ್ಲ. 15 ಲಕ್ಷ 20 ಲಕ್ಷ ಹೇಳಿದ್ರೆ ತಾನ ಇರ್ಬೋದು ಇವು ಕರ ಇವು 4 ವರ್ಷ ಕಡೆಯಾಗಿ 4 ವರ್ಷ ಆಗಿರುತ್ತೆ. ಅದೇ ಏನ್ ಹೇಳ್ತಿದ್ವಿ ಪ್ರೈಸ್ ಇವಕ್ಕೇನು ವ್ಯಾಪಾರ ಹೇಳ್ತಾ ಇಲ್ಲ ಸರ್, ಕೊಡೋ ಮೂಮೆಂಟ್ ಇಲ್ಲ ನಾವು, ಕೊಡೋ ಮೂಮೆಂಟ್ ಇಲ್ಲ. ಸುಮ್ಮನೆ ಜಾತ್ರೆ ಶೋಕಿಗೋಸ್ಕರ ತಂದಿರೋದು. ಅಂದ್ರೆ ನೀವ್ ಎಷ್ಟು ತಂದಿದ್ದೀರಣ್ಣ ಇವಾಗ? ಅವು ಅವತ್ತೆಲ್ಲ ಕಡಿಮೆ ದುಡ್ಡು ಬಿಡಿ ಸರ್, ಅವೆಲ್ಲ ಹೇಳಂಗಿಲ್ಲ, ಹೇಳಕ್ ಆಗಲ್ಲ. ಅವತ್ತೆಲ್ಲ ಸೀಕ್ರೆಟ್ ಹೇಳಕ್ ಆಗಲ್ಲ. ಅಣ್ಣ ಒಂದ್ ವರ್ಷಕ್ಕೆ ಇಂತ ದೊಡ್ಡ ದನಗಳು ಸಾಕ್ತಿವಿ ಅಂದ್ರೆ ಎಷ್ಟು ಖರ್ಚು ಬರ್ಬೋದಣ್ಣ? ಸರ್ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಒಂದು ಅಂದಾಜಲ್ಲಿ ಒಂದು ಅಂದಾಜು ತಿಂಗಳಲ್ಲಿ ಎತ್ತವರು 6,000 to 7,000 ರೂಪಾಯಿ ಬೇಕಾಗುತ್ತೆ ಸರ್. 6,000 to 7,000. ಅಣ್ಣ ಈಗ ಏನ್ ಅಂದ್ರೆ ಈಗ ಮಾಮೂಲಿ ಇಂಡಿ ಬೂಸ ಇದು ಅಷ್ಟೇ ಸರ್ ನಾವು ಹಾಕೋದು. ಎಲ್ಲರೂ ಹೇಳ್ತಾರೆ ಬೆಣ್ಣೆ ಹಾಕ್ತಿವಿ, ನಮ್ಮ ಮೊಟ್ಟೆ ಹಾಕ್ತಿವಿ, ಹಾಲು ಹಾಕ್ತಿವಿ, ಅದೆಲ್ಲ ಕರುಗಳಿಗೆ ಹಾಕ್ಬೋದು. ಇವಕ್ಕೆಲ್ಲ ಮಾಮೂಲಿ ಇಂಡಿ ಬೂಸ, ಮಾಮೂಲಿ ಅವು ಕೆಲಸ ಮಾಡ್ತೇವೆ, ಮಾಮೂಲಿ ಹುಲ್ಲು ರಾಗಿ ಹುಲ್ಲು ಏನ್ ಮಾಡ್ತೇವೆ, ಮಳ್ಳು ಹೊಡಿತಾವೆ ಸರ್. ಇವತ್ತು ಅವು ನೆನ್ನೆ ಬಂದಿರೋದು, ನೆನ್ನೆಯಿಂದಲೇ ಫ್ರೀ ಇರೋದು. ಅವು ಕೆಲಸ ಮಾಡ್ತಾನೆ, ಅವೆ ಮಳ್ಳು ಗಾಡಿನೇ ಹೊಡಿತಾವೆ. ಅಂದ್ರೆ ನಿಮ್ದು ಅಲ್ಲಿ ಬೆಳೂರು ಕ್ರಾಸ್ ಟೌನೇ, ಬೆಳೂರು ಕ್ರಾಸ್ ಟೌನಲ್ಲೇ ಇರ್ತವೆ. ಯಾರನ್ನಾರು ಕೇಳಿದ್ರೆ ಸಾಕು, ಬೆಳೂರು ಕ್ರಾಸ್ ರವಣ ಅಂದ್ರೆ ಅಲ್ಲೇ ತೋರಿಸ್ತಾರೆ, ಟೌನಲ್ಲೇ ಇರ್ತದೆ. ಟೌನಲ್ಲೇ ಇರ್ತದೆ. ನಾನು ನೋಡಿದೀನಿ ಸಂದೀಪ್ ಗೌಡ್ರ ಜೊತೆ ಮೆರವಣಿಗೆ ಬಂದಿದ್ದು ಅವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ. ನಾವು ಅಲ್ಲೇ ಇದ್ರಾ ನೋಡಿದ್ದು. ಅಂದ್ರೆ ನೀವು ಯುವ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಸರ್ ಎಲ್ಲ ಹಳ್ಳಿಕಾರು ಉಳಿಸ್ಬೇಕು ಅಂತ ನಮ್ದೊಂದು ಆಸೆ ಐತೆ ಅಷ್ಟೇ. ಎಲ್ಲ ಯುವ ರೈತರು, ನಮ್ಮ ಚಿಕ್ಕ ಹುಡುಗರಾಗ್ಲಿ ಯಾರೇ ಆಗ್ಲಿ ಹಳ್ಳಿಕಾರು ಉಳಿಸಿ ಬೆಳೆಸಿ ಮಾಡಿ, ಅದರಿಂದ ಏನು ನಷ್ಟ ಆಗೋದೇನು ಇಲ್ಲ. ಏನೋ ಒಂದು ಶೋಕಿ ಬಸವಣ್ಣ ಮರೆಸ್ಬೇಕು, ಏನೋ ಒಂದು ಮಾಡಬೇಕು. ವರ್ಷ ಎಲ್ಲ ಏನ್ ತೆಂತ್ಕೊ ಕಳಿತೀವಿ, ಬಸವಣ್ಣಗೋಸ್ಕರ ಸಿಂಪಲ್ ಆಗಿ ಏನು ಖರ್ಚು ಮಾಡಿದ್ರೆ ಏನು ಬಡವಾಗಲ್ಲ. ಆ ಥರ ಸರ್ ಅಷ್ಟೇ. ಅಂದ್ರೆ ಈಗ ನೀವು ಈಗ ಯಾವ್ದಾದ್ರು ಮೆರವಣಿಗೆ ಇತ್ತು ಅಂದ್ರೆ ಕಳಿಸ್ಕೊಡ್ತೀರಿ? ಕಳಿಸ್ಕೊಡ್ತೀವಿ ಸರ್. ಅದಕ್ಕೆ ಚಾರ್ಜ್ ಮಾಡ್ತೀರಲ್ಲ? ಇಲ್ಲ ಸರ್ ನಮ್ದೇ ಗಾಡಿ ನಾವೇ ತರ್ತೀವಿ. ಅದು ಪ್ರೀತಿ ಪಟ್ಟು ಕೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. ನೀವೇ ಬಂದು ಮೆರವಣಿಗೆ ಮಾಡಿಸ್ಕೊಡ್ತೀವಿ ಸರ್. ಫೋಟೋ ತೆಗಿಯೋಕೆ ಬಾಡಿ ಗಾಡಿ ಏನು ಇಡ್ಸಲ್ಲ ಸುತ್ತ, ಯಾರು ಬೇಕಾದ್ರೂ ಫ್ರೀಯಾಗಿ ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಫೋಟೋ ಎಲ್ಲ ತಗೊಂಡು ಹಳ್ಳಿಕಾರು ಬೆಳೆಸ್ಬೇಕು, ಉಳಿಸ್ಬೇಕು ಎಲ್ಲ ಕಡೆ. ಯಾವಾಗ್ಲೂ ದೊಡ್ಡ ದನಗಳು ಕಟ್ಟಕ್ಕೆ ದುಡ್ಡು ಜಾಸ್ತಿ, 8 ಲಕ್ಷ 10 ಲಕ್ಷ ಅಂತ ಹೇಳಿ ಎದುರಿಸ್ತಾರೆ. ಬೆಳೆ ಹುಡುಗರಿಗೆಲ್ಲಿಗೆ ನಾವೇನೇ ತಗೋಬೇಕು ಅಂತಂದಾಗ ನಿನ್ ಕೈಲಿ ಕಟ್ಟಕ್ಕಾಗತ್ತಾ, 10 ಲಕ್ಷ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಇಲ್ಲ, ಅದು ಬಸವಣ್ಣ ಏನ್ ಬರ್ತದೆ ಅಷ್ಟೇ ಬರೋದು. ಹಂಗಾಗಿ ಎಲ್ಲಾರು ಹಳ್ಳಿಕಾರು ಉಳಿಸಿ, ಹಳ್ಳಿಕಾರು ಬೆಳೆಸಿ. ಇದು ನಮ್ಮ ಗೂಳಿ ಶರಾತ, ಇದು ಗಿಡ್ಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಮಲೆನಾಡು ಗಿಡ್ಡ, ನಮ್ಮ ಶರಾತ ಅಂತ ನಮ್ಗೆ ಗೊತ್ತಿರೋನು. ಈಗ ಇಲ್ಲಿ ಒಂದು ಅಭಿವೃದ್ಧಿ, ಮಲೆನಾಡು ಗಿಡ್ಡ ನಮ್ಮ ಸೈಡ್ ಅಭಿವೃದ್ಧಿ ಮಾಡೋಣ ಅಂತ ಹಸು ಮತ್ತು ಕರು ಎಲ್ಲನೂ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ನಿಮಗೆ ಯಾರಿಗಾರು ಬೇಕಾದರೆ ಹಿರಿಸೇವೆ ಚನ್ನಪಟ್ಟಣ ತಾಲೂಕಲ್ಲಿ ಮಲೆನಾಡು ಗಿಡ್ಡ, ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು. ನಮಸ್ಕಾರ. ನಿಮ್ಮ ಹೆಸರು? ಪವನ್ ಅಂತ. ಪವನ್, ಯಾವ ಊರು ನಿಮ್ದು? ಇಲ್ಲಿ ಇಷ್ಕಾತ್ನಹಳ್ಳಿ ಅಂತ, ಇಲ್ಲಿಂದ 15 ಕಿಲೋಮೀಟರ್ ನಮ್ಮೂರು. ನೀವು ಎಷ್ಟು ವರ್ಷದಿಂದ ದನ ಕಟ್ತಾ ಇದೀರಿ? ನಾವು ಹೋದ ವರ್ಷ ನಮ್ಮ ಅಪ್ಪ ಮುಂಚೆ ಎಲ್ಲ ಕೊಡ್ತಾ ಇದ್ರು. ಇವಾಗ ನಮ್ಮ ಅಪ್ಪರೆಲ್ಲ ಬಿಟ್ಬಿಟ್ಟಿದ್ರು. ಇವಾಗ ಮುಂಚೆ 1 ವರ್ಷದಿಂದ ನಾನು ಕಟ್ತಾ ಇದ್ದೀನಿ. ಇವಾಗ 1 ವರ್ಷದಿಂದ ನೀವು ಕಟ್ತಾ ಇದ್ರಿ. ಇವು ಎಷ್ಟು ವರ್ಷದಿಂದ ನಿಮ್ಮ ಜೊತೆ? ಇವಾಗ ನಾನು ತಂದಿರೋದು ಜಾತ್ರೆಗಣ, ನಾನುವೇ ಚುಂಚಿಕಟ್ಟೆಯಿಂದ ತಂದಿರೋದು. ಇವು ಎಷ್ಟು ವ್ಯಾಪಾರ ಮುಗಿಸಿದ್ರೆ ಅಲ್ಲಿ? ಅಲ್ಲಿ ಅಣ್ಣ ನಂಗೆ 1 ಲಕ್ಷ ಆಗಿದೆ. ಇವು 1 ಲಕ್ಷ. ಇವು ಎಷ್ಟಲ್ಲಿ ನಾವು? ಇವು ಇನ್ನೂ ಅಲ್ಲಾಗಿಲ್ಲ ಅಣ್ಣ, ಅಲ್ಲಾಗಿಲ್ಲ. ಅಂದ್ರೆ ಈಗ ತಂದು ಈಗ ಮಾರಕ್ಕೆ ಅಂದ್ರೆ ಈಗ ಜಾತ್ರೆ ಕಟ್ಟೋದಲ್ಲ, ಸುಮ್ಮನೆ ಕಟ್ಟಿರೋದು? ಅಂದ್ರೆ ಇವಾಗ ಯಾರ ಕೇಳಿದ್ರೆ ಕೊಡ್ತೀವಿ, ಯಾರು ಕೊಡಲ್ಲ ನಾವೇ ಮಡಿಕತ್ತೀವಿ ಮನೆಯಲ್ಲಿ. ಇವಾಗ ಮುಂಚೆ ನಮ್ಮ ಅಪ್ಪರೆಲ್ಲ ಕೊಟ್ಟರು ಇಲ್ಲಿ. ಇವಾಗ ನಮ್ಮ ಅಪ್ಪನ ಸ್ವಲ್ಪ ವಯಸ್ಸಾಗಿ ಬಿಟ್ಬಿಟ್ಟಿದ್ದಾರೆ. ಇವಾಗ ನಮ್ಮ ರೈತರು ಹುಡ್ಕೊಂಡ್ರದು. ಇವಾಗ ನಾವು ಹೊಸ್ದಾಗಿ ನಾವು ಹುಡ್ಕೊಂಡು ಇವಾಗ ಮಾಡೋಣ ಅಂತ ಕೊಡ್ತಾ ಇದೀವಿ ಅಷ್ಟೇ. ನೀವು ಈಗ ಯುವ ರೈತರಿಗೆ ಏನ್ ಹೇಳ್ಬೇಕು ಅಂತ ಇದ್ದೀರಿ? ಈಗ ಯುವ ರೈತರಿಗೆ ಏನಂತ ಹೇಳೋ, ಹಳ್ಳಿಕಾರು ಉಳಿಬೇಕು, ಎಲ್ಲರೂ ಕಟ್ಟಿ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲರೂ ಕಟ್ಟಿ. ಈಗ ದನಗಳೀಗ ಕೆಲವರು ಹೇಳ್ತಾರೆ ಈಗ 5 ಲಕ್ಷ 6 ಲಕ್ಷ ಅಂತಾರೆ. ನಿಮ್ಮ ಅದ್ರ ಅಭಿಪ್ರಾಯ? ನಿಮ್ದು ಅಭಿಪ್ರಾಯ ಅಂತ ಹೇಳಿದ್ರೆ ಅಣ್ಣ, ದನಗಳು ಬರ್ತವೆ ಆ ಥರ ಇದೆ. ಅಂದ್ರೆ ಜಾಸ್ತಿ ದುಡ್ಡವು ಇದೆ. ಅಂದ್ರೆ 6 ಲಕ್ಷ 7 8 ಲಕ್ಷ ಇಲ್ಲೇ ನಮ್ಮ ದಾವಣಿ ಬರ್ತವೆ ಇವತ್ತು. ನಮ್ಮೂರಾಗ ಅವುವೆ ಅಂಕನಹಳ್ಳಿ ಅವ್ರು ನಮ್ಮೂರು ತಗೊಂಡು ಕೊಟ್ಟಿದ್ದಾರೆ. ಪರವಾಗಿಲ್ಲ. ಅವರು ಇವತ್ತು ಮೆರವಣಿಗೆ ಇದೆ, ಇವತ್ತು 3 ಗಂಟೆಗೆ ಮೆರವಣಿಗೆ ಇದೆ ಅವ್ರದ್ದು, ಬರ್ತಾರೆ. ಪರವಾಗಿಲ್ಲ. ಜನ ಇವಾಗ ಇವತ್ತೆಲ್ಲ ಫುಲ್, ನಾಳೆ ಎಲ್ಲ ಫುಲ್ ಆಗುತ್ತೆ ಜಾತ್ರೆ. ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಈಗ
ಈಗ ನೀವಿಬ್ರು ಪಾಂಡ್ರ ಕಟ್ಟಲ್ಲ ಇಲ್ಲ ಇಲ್ಲ ಇನ್ನೊಂದ್ ಜೊತೆಲಿ ಇದಾವ್ ಮಾರಾಕ್ತಾ. ನೀವು ಎಷ್ಟು ವ್ಯಾಪಾರ ಮುಗಿಸಿದ್ರಿ? ಆಮೇಲೆ ಇವೆಲ್ಲ ನಮ್ಮೂರವೇ, ಇವೆಲ್ಲ ಕ್ಯಾತ್ನಳ್ಳಿ ಅಂತ ಅವೆಲ್ಲ ನಮ್ಮೂರವೇ. ಎಲ್ಲ ನಿಮ್ಮೂರವೇ ಅಂದ್ರೆ ನಿಮ್ಮೂರಲ್ಲಿ ಎಷ್ಟು ಜೊತೆ ದನಗಳು? ಟೋಟಲ್ 15 ಜೊತೆ ಬಂದಿದ್ದಾವೆ ನಮ್ಮೂರಲ್ಲಿ. ಬರೋಲ್ಲ ನಿಮ್ಮೂರಲ್ಲೇ ದನ 15 ಜೊತೆ. ಏನು 2 ಜೊತೆ ಅವೆ ಅಷ್ಟೇ ನಮ್ಮೂರಲ್ಲಿ. 15 ಜೊತೆ ಬಂದಿವೆ. ಪರವಾಗಿಲ್ಲ ವ್ಯಾಪಾರ. ನಾಳೆ ಇನ್ನೂ ಗಿರಾಕಿ ಬಂದಿಲ್ಲ, ನಾಳೆಯಿಂದ ಬರ್ತಾರೆ. ಒಂದು 4 ದಿವಸ ಇರೋದು ಅಷ್ಟೇ ಜಾತ್ರೆ. 4 ದಿವಸ ಇರುತ್ತೆ. ನಾಳೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಪರವಾಗಿಲ್ಲ. ಇವಾಗ ಈ ವರ್ಷ ಒಂದು ಸ್ವಲ್ಪ ರಂಗ ಇದೆ ಜಾತ್ರೆ, ಜಾಸ್ತಿ ಜನನೂ ಬಂದಿದೆ ಸಲ. ಇನ್ನು ಈಗ ಒಂದು 3 ವರ್ಷಕ್ಕೆ ನೋಡ್ಕೊಂಡ್ರೆ ಈ ವರ್ಷ ದನ ಕಮ್ಮಿ ಆಗ ವರ್ಷ ಒಂದು ಸ್ವಲ್ಪ ಇದೆ ವರ್ಷ ಕಮ್ಮಿ ಆಗ್ತಾವ ದನಗಳ ಸಂತತಿ ಅಂತ. ಇವಾಗ ಕಟ್ಟೋರಂಥವ್ರು ಚೆನ್ನಾಗಿ ಕಟ್ಟಿ ಹಳ್ಳಿಕಾರ್ ಉಳಿಬೇಕು ಹಳ್ಳಿಕಾರ್ ಬೆಳಿಬೇಕು ಅಷ್ಟೇ.